ಅಸಮರ್ಥ ಸಮಾಸಗಳ ಬಗ್ಗೆ ಹೀಗೊಂದೆರಡು ಉದಾಹರಣೆಗಳಿಲ್ಲಿವೆ. ವಾಯುಸ್ತುತಿಯ 2ನೇ ಶ್ಲೋಕ, ಉತ್ಕಂಠ ಕುಂಠ ಕೋಲಾಹಲ ಜಪ ವಿಜಿತ ಜಸ್ರ ಸೇವಾನುವೃದ್ಧ ಅಂತ ಶ್ಲೋಕ. ಅಲ್ಲಿ ಸುಮನೋ ಮೌಲಿ ರತ್ನಾವಲೀನಾಂ ಅಂತ ಒಂದು ಪದ ಇದೆ. ಭಕ್ತುದ್ರೇಕಾವಗಾಢ ಪ್ರಕಟನ ಉತ್ಕಂಠ ಕುಂಠ ಕೋಲಾಹಲ ಅಲ್ಲಿಂದ ಪ್ರಾರಂಭಿಸಿ ಸುಮನೋ ಮೌಲಿ ರತ್ನಾವಲೀನಾಂ ಅಂತ ಒಂದು ಪದ. ಭಕ್ತುದ್ರೇಕಾವಗಾಢ ಅಲ್ಲಿಂದ ಪ್ರಾರಂಭಿಸಿ ಕನಕರಜ ಪಿಂಜರಾಹ ಅಂತ ಒಂದು ಶಬ್ದ, ರಂಜಿತಾಶಃ ಅಂತ ಇನ್ನೊಂದು ಶಬ್ದ, ಪಾಂಸವಃ ಅಸ್ಮಾನ್ ಪುನಂತು ಅಂತ ಅಧ್ಯಾಹಾರ. ಅಲ್ಲಿ ಈ ನಮ್ಮನ್ನ ಈ ಪಾದಧೂಳಿಗಳು ಪವಿತ್ರವನ್ನಾಗಿ ಮಾಡಲಿ ಅಂತ ಆಕಾಂಕ್ಷೆ ಮಾಡ್ತಾ ಹೋದ್ರೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಎಂಥ ಪಾದಧೂಳಿಗಳು ಅಂದ್ರೆ ರಂಜಿತಾಶಾಹ, ಬಣ್ಣದಿಂದ ತಮ್ಮ ಬಣ್ಣದಿಂದ ದಿಕ್ಕುಗಳನ್ನೆಲ್ಲ ಬೆಳಗಿಸಿದ ಪಾದಧೂಳಿಗಳು. ರಂಜಿತಾಶಾಹ ಅಂತ ಪಾದಧೂಳಿಗಳಿಗೆ ಒಂದು ವಿಶೇಷಣ. ಮತ್ತೊಂದು ವಿಶೇಷಣ ಏನು ಅಂದ್ರೆ ಭಕ್ತುದ್ರೇಕಾವಗಾಢ ಅಲ್ಲಿಂದ ಹಿಡಿದು ಕನಕರಜ ಪಿಂಜರಾಹ ಅಂತ. ಭಕ್ತಿ ಅದಕ್ಕೆ ಅರ್ಥ ಹೀಗಿದೆ, ಭಕ್ತಿಯುದ್ರೇಕ, ಭಕ್ತಿಯ ಉದ್ರೇಕ ಪ್ರಯುಕ್ತವಾದ ಅವಗಾಢನ ಅಂದ್ರೆ ಬಲವತ್ತಾದ ಸಂಘರ್ಷ, ಆ ಸಂಘರ್ಷದಿಂದ ಉಂಟಾದ ಸಘಟಾತ್ಕಾರ ದೊಡ್ಡ ಶಬ್ದ, ಆ ಶಬ್ದವಾಗುವಂತೆ ಸಂಘರ್ಷ್ಯಮಾಣ ಘರ್ಷಣೆ ಹೊಂದಿರುವ, ಪ್ರಕಟನ ಅಂದ್ರೆ ತಾಗುವಿಕೆ, ಮುಂದೆ ಸಂಘರ್ಷ್ಯಮಾಣ ಅಂದ್ರೆ ಘರ್ಷಣೆ ಹೊಂದಿರುವ, ಪ್ರಾಂತ ಬದಿಯುಳ್ಳ, ಪ್ರಾಗ್ರ್ಯ ಶ್ರೇಷ್ಠವಾದ ಅಂಘ್ರಿಪೀಠ ಪಾದಪೀಠಗಳಿಂದ ಉತ್ಥಿತ ಎದ್ದ, ಕನಕರಜ ಚಿನ್ನದ ಧೂಳಿನಿಂದ, ಪಿಂಜರಾಹ ಹಳದಿಗೆಂಪಾದ ಅಂತ ಅದು ಆ ಧೂಳುಗಳಿಗೆ ವಿಶೇಷಣ. ಇಲ್ಲಿ ಪ್ರಕಟನ ಅಂತ ಭಕ್ತುದ್ರೇಕಾವಗಾಢ ಪ್ರಕಟನ, ಭಕ್ತುದ್ರೇಕದಿಂದ ಉಂಟಾದಂತ ಒಂದು ತಾಗುವಿಕೆ ಅಂತಿದೆ. ಯಾವುದರ ತಾಗುವಿಕೆ ಅಂದ್ರೆ ಮೌಲಿ ರತ್ನಾವಲೀನಾಂ ಉತ್ಕಂಠ ಕುಂಠಕೋಲ ಹಲಜಪ ವಿಜಿತ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾನ್ ಧಸಮಸ ಸುಮನೋ ಮೌಲಿ ರತ್ನಾವಲೀನಾಂ. ಅತ್ಯಂತ ಉತ್ಸುಕತೆಯ ಪ್ರಯುಕ್ತ ಒಂದು ಕೋಲಾಹಲ ಹೆಚ್ಚುತ್ತಾ ಇದೆ. ಆ ಕೋಲಾಹಲ ಹೆಚ್ಚಿದೆ ಮತ್ತು ವೇಗವೂ ಹೆಚ್ಚಿದೆ. ನಿತ್ಯ ಮಾಡುವ ಸೇವೆಯಿಂದ ತಮ್ಮ ತತ್ವಜ್ಞಾನವನ್ನು ಹೆಚ್ಚು ಮಾಡಿಕೊಂಡಂತಹ ಈ ದೇವತೆಗಳೇನಿದ್ದಾರೆ, ಅಜ್ಞಾನರಹಿತರಾದ ದೇವತೆಗಳು, ಆ ದೇವತೆಗಳ ಮೌಲಿ ಅಂದ್ರೆ ಕಿರೀಟ, ಅಲ್ಲಿರುವ ರತ್ನಗಳು, ರತ್ನಾವಲೀನಾಂ ಅಂತ ಷಷ್ಠಿ ವಿಭಕ್ತಿಯಲ್ಲಿ ಅದು ನಿಂತು ಬಿಟ್ಟಿದೆ ಆ ಶಬ್ದ. ಅದು ಅವಗಾಢ, ರತ್ನಾವಲಿಗಳ ಅವಗಾಢ, ರತ್ನಗಳ ಸಮೂಹಗಳ, ರತ್ನ ರಾಶಿಗಳ ಒಂದು ತಿಕ್ಕುವಿಕೆ. ಅಂತ ಹೀಗೆ ಅಲ್ಲಿ ಅನ್ವಯ ಆಗಬೇಕು. ಆದ್ರೆ ಈ ರತ್ನಾವಲೀನಾಂ ಮತ್ತು ಷಷ್ಠಿ ವಿಭಕ್ತಿಯಲ್ಲಿ ಆ ಶಬ್ದ ನಿಂತು ಹೋಗಿದೆ ಪೂರ್ವಾರ್ಧದಲ್ಲಿ. ಭಕ್ತಿದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಅಂತ ಹೇಳಿ ಅದು ಮುಂದೆ ಇನ್ನೊಂದು ಶಬ್ದ ಇದೆ, ಅದು ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ, ರಜಃ ಪಿಂಜರಾಹ ಅಂತ ಹೇಳಿ. ಈ ಮೌಲಿ ರತ್ನಾವಲಿಗಳ ತಿಕ್ಕುವಿಕೆ ಅವಗಾಢ, ಅವಗಾಢ ಅಲ್ಲ ಪ್ರಕಟನ, ರತ್ನ ರಾಶಿಗಳ ತಿಕ್ಕುವಿಕೆ. ರತ್ನ ರಾಶಿಗಳನ್ನು ಹೇಳುವ ಶಬ್ದ ಷಷ್ಠಿ ವಿಭಕ್ತಂತವಾಗಿ ಮತ್ತೊಂದು ಸಮಸ್ತ ಪದದಲ್ಲಿದೆ, ಮೊದಲನೇ ಸಮಸ್ತ ಪದದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಅದರ ಜೊತೆ ಸಾಮರ್ಥ್ಯವನ್ನು ಹೊಂದಿದಂತ ಪ್ರಕಟನ ಅನ್ನುವ ಶಬ್ದ ಮತ್ತೊಂದು ಸಮಸ್ತ ಪದದಲ್ಲಿದೆ. ಆ ಸಮಸ್ತ ಪದ ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ. ಹೀಗೆ ಪಾಂಸವಃ ಪುನಂತು ಕೀದೃಶಾಃ ಪಾಂಸವಃ ರಂಜಿತಾಶಾಃ ಪಾಂಸವಃ ಪುನಃ ಕೀದೃಶಾಃ ಭಕ್ತುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘರ್ಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿ ಪೀಠೋತ್ಥಿತ ಕನಕರಜ ಪಿಂಜರಾಹ. ಹೀಗೆ ಪಿಂಜರ ಉತ್ಥಿತ ಕನಕರಜ ಪಿಂಜರಾಹ ರಂಜಿತಾಶಾಹ ಅಂತ ಎರಡು ವಿಶೇಷಣಗಳು ಈ ಪಾಂಸುಗಳಿಗೆ. ಮುಂದೆ ಈ ರತ್ನಾವಲೀನಾಂ ಅಂತ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಏನಿದೆ ಅದನ್ನು ಎಲ್ಲಿಗೆ ಅನ್ವಯ ಮಾಡುವುದು? ಈ ಪಾಂಸುಗಳಿಗೆ ಅದನ್ನ ಹೇಗೆ ಹೊಂದಿಸುವುದು? ಆಕಾಂಕ್ಷಾ ಕ್ರಮದಿಂದ, ನಾವು ಕಲಿತ ಆಕಾಂಕ್ಷಾ ಕ್ರಮದಿಂದ ಇಲ್ಲಿ ಹೊಂದಾಣಿಕೆನೇ ಸಾಧ್ಯ ಆಗೋದಿಲ್ಲ. ಷಷ್ಠಿ ವಿಭಕ್ತಿಯಲ್ಲಿರುವ ರತ್ನಾವಲೀನಾಂ ಅನ್ನುವ ಶಬ್ದಕ್ಕೂ ಪಾಂಸವಹ ಅನ್ನುವ ಶಬ್ದಕ್ಕೂ ಹೊಂದಾಣಿಕೆ ಆಗುವುದೇ ಇಲ್ಲ. ಆ ದೃಷ್ಟಿಯಿಂದ ಇದು ಅಸಮರ್ಥ ಸಮಾಸ. ಆದ್ರೆ ಇಂಥ ಸಮಾಸಗಳನ್ನ ಕೆಲವು ಬಾರಿ ಜ್ಞಾನಿಗಳಾದವರು ಮಾಡ್ತಾ ಇರ್ತಾರೆ. ಇಂಥದೇ ಮತ್ತೊಂದು ಉದಾಹರಣ ಮಧ್ವವಿಜಯದ 3ನೇ ಸರ್ಗದ 21ನೇ ಶ್ಲೋಕದಲ್ಲಿದೆ.
ಮಹಾವತ ಸ್ವಜನೇನ ಸಮೀರಿತ ಸ್ವಜನೇನೀ ಸಹಿತೇನ ಕದಾಚನ. ಈ ಮಹಾವತ ಅಂದ್ರೆ ಏನೋ ಒಂದು ಉತ್ಸವ ಇತ್ತು. ಉತ್ಸವವತ, ಮಹಾವತ ಅಂದ್ರೆ ಉತ್ಸವವತ. ಉತ್ಸವವತ ಅಂದ್ರೆ ಉತ್ಸವವನ್ನು ಏರ್ಪಡಿಸಿದ ಸ್ವಜನರು ಅಂದ್ರೆ ಕೆಲವು ಬಂಧುಗಳು. ಆಚಾರ್ಯ ಮಧ್ವರ ಬಾಲ್ಯದ ಕಥೆ ಅದು. ಆಚಾರ್ಯ ಮಧ್ವರ ತಂದೆ ತಾಯಂದಿರ ಬಂಧುಗಳು ಅವರು ಉತ್ಸವವನ್ನು ಏರ್ಪಡಿಸಿದ್ದಾರೆ. ಉತ್ಸವ ಉಳ್ಳಂತ ತಮ್ಮ ಮನೆಯಲ್ಲಿ ಏನೋ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಂಥ ಸ್ವಜನೇನ ಸ್ವಬಂಧುಗಳಿಂದ ಸಮೀರಿತಳಾದವಳು ಅಂದ್ರೆ ಮಧ್ವಾಚಾರ್ಯರ ತಾಯಿ, ಅಂದ್ರೆ ಆಹ್ವಾನಿಸಲ್ಪಟ್ಟವಳು, ನೀವು ನಮ್ಮಲ್ಲಿ ಬರಬೇಕು ಅಂತ ಆಹ್ವಾನಿಸಲ್ಪಟ್ಟವಳು. ಅಂಥ ಸಮೀರಿತಳಾದ ಸ್ವಜನನಿ ತನ್ನ ತಾಯಿ, ಆ ತಾಯಿಯ ಜೊತೆಗೆ ಕದಾಚನ ಇವನು ಆ ಘೃತವಲ್ಲಿ ಎನ್ನುವ ಊರಿಗೆ, ನೇಯಂಪಲ್ಲಿ ಎನ್ನುವ ಊರಿಗೆ ಹೋದ ಅಂತ ಆ 3ನೇ ಸರ್ಗದ 21ನೇ ಶ್ಲೋಕ. ಅಲ್ಲಿ ಕರ್ಮಣಿ ಪ್ರಯೋಗದಲ್ಲಿದೆ, ಪ್ರಭುಣ ಈ ವಾಸುದೇವನಿಂದ ಘೃತವಲ್ಲಿ ಎಂಬ ನೇಯಂಪಲ್ಲಿ ಎಂಬ ಊರು ಪ್ರತಿಯೇ ಹೋಗಲ್ಪಟ್ಟಿತು. ಎಂಥ ವಾಸುದೇವನಿಂದ ಅಂದ್ರೆ ರುಚಿರ ವಾಚನೆಯ ಅರ್ಚಿತ ವಾಕ್ಷಯ. ಅವನ ತನ್ನ ಪ್ರತಿಭಾಬಲದಿಂದ ಜನರನ್ನೆಲ್ಲ ಆಕರ್ಷಿಸಿದ್ದ ಅಂತ ಒಂದು ವಿಶೇಷಣ ಇದೆ. ಅದು ನಮಗೇನು ಇಲ್ಲಿ ಬೇಕಾಗಿಲ್ಲ. ಪ್ರಭುವಾದ ವಾಸುದೇವನಿಗೆ ಅದು ಒಂದು ವಿಶೇಷಣ, ರುಚಿರ ವಾಚನ ಯಾರ್ಚಿತ ವಾಕ್ಷಯ ಅಂತ. ಇನ್ನೊಂದು ವಿಶೇಷಣ ಸಮೀರಿತ ಸ್ವಜನನಿ ಸಹಿತೇನ, ತಾಯಿಯ ಜೊತೆಗೂಡಿದ ಅಂತ. ಅದಕ್ಕೆ ತೃತೀಯ ವಿಭಕ್ತಿಯಲ್ಲಿದೆ. ಅದು ಪ್ರಭುಣ ತೃತೀಯ ವಿಭಕ್ತಿಯಲ್ಲಿದೆ. ರುಚಿರ ವಾಚನ ಅರ್ಚಿತ ವಾಕ್ಶ್ರಿಯ ಅದು ತೃತೀಯ ವಿಭಕ್ತಿಯಲ್ಲಿದೆ. ಸಮೀರಿತ ಸ್ವಜನನಿ ಸಹಿತೇನ ಅದು ತೃತೀಯ ವಿಭಕ್ತಿಯಲ್ಲಿದೆ. ಏತಾದೃಶೇಣ ಪ್ರಭುಣ ವಾಸುದೇವೇನ ಘೃತವಲ್ಲಿ ನೇಯಂಪಲ್ಲಿ ಪ್ರತಿಯೇ ಹೋಗಲ್ಪಟ್ಟಿತು ಅಂತ ಇಷ್ಟು ವಿವರ ಅಲ್ಲಿ. ಇನ್ನು ಮುಂದೆ ಅಲ್ಲಿ ಸ್ವಜನನೇನ ಅಂತಿದೆಯಲ್ಲ, ಆ ಸ್ವಜನೇನ ಅನ್ನುವುದಕ್ಕೆ ಹೇಗೆ ಈ ಪ್ರಭುಣ ಅನ್ನುವುದನ್ನು ವಿಶೇಷವಾಗಿ ಹೊಂದಿಸಬೇಕು ಆಕಾಂಕ್ಷಾ ಕ್ರಮದಲ್ಲಿ, ನಾವು ಕಲಿತ ಆಕಾಂಕ್ಷಾ ಕ್ರಮದಲ್ಲಿ ಅದು ಹೊಂದೋದಿಲ್ಲ. ಯಾಕೆಂದ್ರೆ ಈ ಪ್ರಭುಣ ವಾಸುದೇವೇನ ಇದು ಕರ್ತೃಪದ, ಕರ್ಮಣಿ ಪ್ರಯೋಗಾದ್ರಿಂದ ತೃತೀಯ ವಿಭಕ್ತಿಯಲ್ಲಿದೆ. ಪ್ರಭುಣ ವಾಸುದೇವೇನ ಘೃತವಲ್ಲಿ ಪ್ರತಿಯೇ. ಸ್ವಜನೇನ ಅನ್ನೋದಕ್ಕೆ ಮಹಾವತ ಒಂದು ವಿಶೇಷಣ, ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿರುವಂತಹ ಸ್ವಜನರು. ಮಹಾವತ ಸ್ವಜನೇನ ಅನ್ನೋದು ಈ ಪ್ರಭುಣ ಅನ್ನೋದಕ್ಕೆ ಹೊಂದುವುದು ಸಾಧ್ಯವೇ ಇಲ್ಲ. ಪ್ರಭುಣ ಅನ್ನೋದಕ್ಕೆ ಸ್ವಜನನಿ ಸಹಿತೇನ ಅನ್ನೋದು ಹೊಂದಬಹುದು, ರುಚಿರ ವಾಚರ ಯಾರ್ಚಿತ ವಾಕ್ಷಿಯ ಅನ್ನೋದು ಹೊಂದಬಹುದು. ಸ್ವಜನೇನ ಅಂತ ಹೊಂದೋದಿಲ್ಲ. ಯಾಕಂದ್ರೆ ಸ್ವಜನೇನ ಸಮೀರಿತ ಯಾ ಸ್ವಜನನಿ ತನ್ನ ತಾಯಿ, ತಯಾ ಸಹಿತೇನ ಅಂತ ಹೀಗೆ ಪ್ರತ್ಯೇಕವಾದ ವಾಕ್ಯ ಏನಾದರೂ ಅದು ಇದ್ದಿದ್ರೆ, ಮಹಾವತ ಸ್ವಜನೇನ ಸಮೀರಿತ ಯಾ ಸ್ವಜನನಿ ತಯಾ ಸಹಿತೇನ ಪ್ರಭುಣ ವಾಸುದೇವೇನ ಘೃತವಲ್ಲಿ ಪ್ರತಿಯೇ ಅಂತ ಬಿಡಿಸಿ ವಾಕ್ಯ ಇದ್ದಿದ್ರೆ ಎಲ್ಲ ಹೊಂದಬಹುದಿತ್ತು ಆಕಾಂಕ್ಷ. ಆದ್ರೆ ಈ ಸಮಾಸದಲ್ಲಿ ಹೀಗೆ ಮಹಾವತ ಸ್ವಜನೇನ ಅಂತ ಒಂದು ಸೇರ್ಕೊಂಡು ಬಿಟ್ಟಿದೆ. ಅದು ತೃತೀಯ ವಿಭಕ್ತಿಯಲ್ಲಿದೆ. ಆ ತೃತೀಯ ವಿಭಕ್ತಿಗೂ ಪ್ರಭುಣ ಅನ್ನುವ ತೃತೀಯ ವಿಭಕ್ತಿಗೂ ಹೊಂದಾಣಿಕೆ ಆಗೋದಿಲ್ಲ. ಆ ಸ್ವಜನೇನ ಅಂತನ್ನೋದು ಸಾಮರ್ಥ್ಯವನ್ನು ಪಡ್ಕೊಂಡಿರೋದು ಸಮೀರಿತ ಅಂತನೋ ಶಬ್ದದ ಜೊತೆಗೆ. ಆ ಸಮೀರಿತ ಅನ್ನೋದು ಸಮೀರಿತ ಸ್ವಜನನಿ ಸಹಿತೇನ ಅಂತ ಮತ್ತೊಂದು ತೃತೀಯ ವಿಭಕ್ತಿ ಅಂತವಾದ ಶಬ್ದದಲ್ಲಿದೆ. ಆ ಸಮೀರಿತ ಸ್ವಜನನಿ ಸಹಿತೇನ ಅನ್ನುವ ತೃತೀಯ ವಿಭಕ್ತಿ ಅಂತ ಶಬ್ದ ಪ್ರಭುವಾದ ವಾಸುದೇವನಿಗೆ ವಿಶೇಷಣವಾಗಿದೆ. ಹೀಗೆ ಅಸಮರ್ಥವಾದಂಥ ಶಬ್ದಗಳನ್ನು ಹೀಗೆ ಕೆಲವು ಬಾರಿ ಪ್ರಯೋಗ ಮಾಡಿರ್ತಾರೆ. ಸಮರ್ಥ ಪದ ವಿಧಿ, ಯಾವೆರಡು ಶಬ್ದಗಳಿಗೆ ಸಾಮರ್ಥ್ಯ ಇರ್ತದೋ ಹಾಗೆ ಸಮಾಸ ಮಾಡಬೇಕು ಅಂತ ನಿಯಮ. ಕೆಲವು ಬಾರಿ ದೊಡ್ಡ ಕವಿಗಳು ಮೊದಲಾದವರು ಹಾಗೆ ಪ್ರಯೋಗ ಮಾಡಿರ್ತಾರೆ. ಅಂಥದಕ್ಕೆ ಇದು ವಾಯುಸ್ತುತಿಯಲ್ಲಿ ಬಂದದ್ದು ಮತ್ತು ಮಧ್ವಜಯಲ್ಲಿ ಬಂದದ್ದು ಒಂದು ಉದಾಹರಣವಾಗಿದೆ ಅಂತ ಕಾಣಿಸ್ತು. ಪಾಠ ಮಾಡುವಾಗ ನನಗೆ ಈ ವಿಷಯ ಗಮನಕ್ಕೆ ಬಂದಿತ್ತು, ವಿದ್ಯಾರ್ಥಿಗಳ ಗಮನಕ್ಕೂ ಕೂಡ ಇದು ಬಂದಿತ್ತು. ಅದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ.